ದೇವಾಲಯದಲ್ಲಿ 4 ದ್ವಾರಭಾಗಗಳನ್ನು ನಿರ್ಮಾಣ ಮಾಡಿದ್ದಾರೆ. 4 ಕಡೆ 4 ದ್ವಾರಭಾಗಗಳಿದೆ. 5 ಗರ್ಭಗುಡಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇದನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ಪ್ರತಿಷ್ಠಾಪನೆ ಅಂಗವಾಗಿ 2ನೇ ತಾರೀಕು 3ನೇ ತಾರೀಕು ಗ್ರಾಮಸ್ಥರು ಸೇರಿ ಎಲ್ಲ ಭಕ್ತಾದಿಗಳಿಗೆ 2 ದಿನಗಳ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ತನುಮನ ತಮಗೆ ಶಕ್ತಾನುಸಾರ ಭಗವಂತನಿಗೆ ಏನಾದರೂ ಕೊಡುವಂಥದ್ದಿದ್ದರೆ ನಾವು ಕಾಣಿಕೆಯನ್ನು ಕೊಟ್ಟು ಸಹಕರಿಸಿ ಆ ದೇವರ ಪೂಜೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಲಾಲ್ಬಾಗ್ ದಸರಳ್ಳಿ ಗ್ರಾಮದಲ್ಲಿ 3 ಕೋಟಿ ವೆಚ್ಚದಲ್ಲಿ 250 ವರ್ಷಗಳ ಇತಿಹಾಸವಿರುವ ಶ್ರೀ ದ್ರೌಪದಾಂಬಾ ದೇವಿ ದೇವಾಲಯ ಉದ್ಘಾಟನೆಗೆ ಸಿದ್ಧ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಹುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಲಾಲ್ಬಾಗ್ ದಾಸರಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮಾಂಜನೇಯ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ಕೃಷ್ಣ ಧರ್ಮರಾಯ ಸ್ವಾಮಿ ಸಮೇತ ಶ್ರೀ ದ್ರೌಪದಾಂಬಾ ದೇವಾಲಯ 250 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಪುನರ್ ನಿರ್ಮಾಣಗೊಂಡು ಜೀರ್ಣೋದ್ಧಾರಕ್ಕೆ ಸಿದ್ಧಗೊಂಡಿದೆ. ಶಿಥಿಲಗೊಂಡಿದ್ದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವ ಉದ್ದೇಶದಿಂದ ದಾನಿಗಳ ನೆರವಿನಿಂದ 3 ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಿದ್ದು ಮೇ 1ರಿಂದ ಮೇ 3ರವರೆಗೆ 3 ದಿನಗಳ ಕಾಲ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ಆಯೋಜನೆ ಮಾಡಿದ್ದು ಶ್ರೀರಾಮ ಪರಿವಾರ ದೇವತಾ, ಶ್ರೀ ಕೃಷ್ಣ ಪರಿವಾರ ದೇವತಾ, ಶ್ರೀ ಶ್ರೀನಿವಾಸ ಪರಿವಾರ ದೇವತೆಗಳಿಗೆ ಪೂಜಾ ಕಾರ್ಯ ಸಲ್ಲಿಸಿ ಜೀರ್ಣೋದ್ಧಾರವನ್ನು ಮಾಡಲಾಗುವುದು. ಇನ್ನು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವಂತಹ ಜೀರ್ಣೋದ್ಧಾರ ಕಾರ್ಯಕ್ರಮದ ವಿಚಾರವಾಗಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಜನಾರ್ದನಾಚಾರ್ಯರವರು ಮಾತನಾಡಿ, ದೇವಾಲಯದಲ್ಲಿ ಶ್ರೀ ಸೀತಾರಾಮ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ, ಶ್ರೀನಿವಾಸ, ಶ್ರೀಕೃಷ್ಣ ಸಮೇತ ದ್ರೌಪದಾಂಬಾ ದೇವಿ ಸೇರಿ 5 ಗರ್ಭಗುಡಿ ಹಾಗೂ 4 ಮುಖ್ಯದ್ವಾರ ಬಾಗಿಲುಗಳಿದ್ದು ದೇವಾಲಯದ ಪೂರ್ವಾಭಿಮುಖದಲ್ಲಿರುವ ಮೂಲ ಆಂಜನೇಯ ಸ್ವಾಮಿ ಗುಡಿಯನ್ನು ಉಳಿಸಿಕೊಂಡು ಜೀರ್ಣೋದ್ಧಾರ ಮಾಡಲಾಗಿದ್ದು ಕುಂಭಾಭಿಷೇಕವನ್ನು ಮಾಡಲಾಗುತ್ತಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಶ್ರೀಧರ್ ಮಾತನಾಡಿ, ಇತಿಹಾಸ ಪ್ರಸಿದ್ಧ ದ್ರೌಪದಾಂಬಾ ದೇವಿ ಭಕ್ತರ ಕಷ್ಟ ನಿವಾರಣೆ ಮಾಡುವ ಆರಾಧ್ಯ ದೈವವಾಗಿದ್ದು ಭಕ್ತರ ನೆರವಿನಿಂದಲೇ 3 ಕೋಟಿ ವೆಚ್ಚದಲ್ಲಿ ದೇವಾಲಯ ಜೀರ್ಣೋದ್ಧಾರ ಮಾಡಲಾಗುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಆಗಮಿಸಿ ದೇವರ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು. ಇನ್ನು ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಕಲ ಸಿದ್ಧತೆಗಳನ್ನು ಲಾಲ್ಬಾಗ್ ದಾಸರಳ್ಳಿ ಗ್ರಾಮಸ್ಥರು ಕೈಗೊಳ್ಳಲಾಗುತ್ತಿದ್ದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ದೇವನಹಳ್ಳಿ ತಾಲೂಕಿನ ಬುಳ್ಳಹಳ್ಳಿ ಶ್ರೀ ದ್ರೌಪದಿ ಆದಿಪರಾಶಕ್ತಿ ಮಹಾಸಂಸ್ಥಾನ ಪೀಠದ ಸದ್ಗುರು ಶ್ರೀ ಗುರುದೇವ ದತ್ತ ಅವಧೂತ ಸ್ವರೂಪ ಶ್ರೀ ಬಾಲಯೋಗಿ ಸಾಯಿ ಮಂಜುನಾಥ್ ಮಹಾರಾಜ್ ಹಾಗೂ ಶಿವನಾಪುರ ವಾಹಿನಿಕುಲ ಕ್ಷತ್ರಿಯ ಗುರುಪೀಠದ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಶ್ರೀ ಜಗದ್ಗುರು ಪ್ರಣವಾನಂದಪುರಿ ಮಹಾಸ್ವಾಮೀಜಿ, ಬೆಂಗಳೂರಿನ ಮಲ್ಲೇಶ್ವರಂ ಯದುಗಿರಿ ಯತಿರಾಜ ಮಠದ ಶ್ರೀ ನಾರಾಯಣ ರಾಮಾನುಜ ಜಿಯರ್ ಅವರು ಆಗಮಿಸಲಿದ್ದಾರೆ. ಇನ್ನು 3 ದಿನಗಳ ಕಾಲ ನಡೆಯಲಿರುವ ದೇವಾಲಯದ ಜೀರ್ಣೋದ್ಧಾರದ ಪ್ರಯುಕ್ತವಾಗಿ ತಲಕಾಯ ಬೆಟ್ಟದ ಆಗಮಿಕರಾದ ಶ್ರೀ ಪಾಂವರಾತ್ರಾಗಮ ವಿದ್ಯಾನ್ಮಣೆ ಹಾಗೂ ಶ್ರೀಯತಿ ಭಟ್ಟಾಚಾರ್ಯ ಅವರಿಂದ ವಾಸ್ತುಪೂಜೆ, ವಾಸ್ತುಹೋಮ, ಕಳಶ ಪ್ರತಿಷ್ಠಾಪನೆ, ಧ್ವಜ ಕುಂಭಾರಾಧನೆ, ಯಾಗಶಾಲಾ ಪೂಜೆ, ಮೂರ್ತಿ ದೇವತಾ ಹೋಮ, ವಿಮಾನ ದೇವತಾ ಹೋಮ, ಪಂಚಸೂಕ್ತ ಹೋಮ, ಪರಿವಾರ ದೇವತಾ ಹೋಮ, ಪ್ರಾಣ ಪ್ರತಿಷ್ಠೆ ಹೋಮ, ಮೂರ್ತಿ ಹೋಮ, ಕುಂಭಾಭಿಷೇಕ ದರ್ಪಣ, ಕೂಷ್ಮಾಂಡ ಬಲಿ, ಅಷ್ಟಾವಧಾನ ಸೇವೆ ಸೇರಿದಂತೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ಪ್ರಧಾನ ಅರ್ಚಕ ಜನಾರ್ದನಾಚಾರ್ಯರವರು ಮಾಹಿತಿಯನ್ನು ನೀಡಿದರು. ಲಾಲ್ಬಾಗ್ ದಾಸರಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮಾಂಜನೇಯ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಕೃಷ್ಣ ಧರ್ಮರಾಜ ಸಹಿತ ದ್ರೌಪದಾಂಬಾ ಸ್ವಾಮಿ ದೇವಾಲಯ. ಈ ದೇವಾಲಯವು ಸುಮಾರು 250 ವರ್ಷಗಳ ಇತಿಹಾಸದ ದೇವಾಲಯವಾಗಿದ್ದು ಆಗ್ಲಿಂದಲೂ ದೇವಾಲಯದಲ್ಲಿ ಗ್ರಾಮಸ್ಥರು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಹಳೆಯದಾಗಿಟ್ಟಿದ್ದರು. ಈ ಒಂದು ಪ್ರತಿಷ್ಠಾಪನಾ ದೇವಸ್ಥಾನ ಶಿಥಿಲವಾಗಿ ಭಾಳಷ್ಟು ಸೋರ್ತಾ ಇತ್ತು. ಅದನ್ನು ಮನಗಂಡು ದಾಸರಳ್ಳಿ ಗ್ರಾಮಸ್ಥರು ಬೇರೆ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರು. ಈ ದೇವಸ್ಥಾನ ಇತಿಹಾಸ ಭಾಳ ಹಳೆಯದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಬ್ರಹ್ಮೋತ್ಸವ ನಡೀತಾ ಇದ್ದಿದ್ದು. ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬದಕ್ಕಿಂತ ಮುನ್ನ 9 ದಿನಗಳ ಕಾಲ ಇಲ್ಲಿ ಬ್ರಹ್ಮೋತ್ಸವ ನಡೀತಾ ಇತ್ತು. ಬ್ರಹ್ಮೋತ್ಸವ ತದನಂತರ ಕರಗ ಶಕ್ಕೋತ್ಸವನೂ ಇಲ್ಲಿ ಏರ್ಪಾಟ್ ಮಾಡ್ತಾ ಇದ್ರು. ಪ್ರತಿ ವಿಜೃಂಭಣೆಯಾಗಿ ಪ್ರತಿ ವರ್ಷನೂ ಸ್ವಾಮಿಗೆ ರಥೋತ್ಸವ, ಕಲ್ಯಾಣೋತ್ಸವಗಳು, ಈ ಥರದ ಕಾರ್ಯಕ್ರಮಗಳು ದೇವಸ್ಥಾನ ಜರುಗ್ತಾ ಇತ್ತು. ಈ ದೇವಸ್ಥಾನ ಹಳೆಯ ದೇವಸ್ಥಾನವಾಗಿದ್ದರಿಂದ ಎಲ್ಲ ಶಿಥಿಲವಾಗಿತ್ತು. ಅದನ್ನು ಗ್ರಾಮಸ್ಥರೆಲ್ಲ ಕೆಡವಿ ಹೊಸ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಪ್ರಯತ್ನ ಪಟ್ಟು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸಹಕರಿಸಿ
ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹೊರಗಡೆ ಇರ್ತಕ್ಕಂಥ ಭಕ್ತಾದಿಗಳೆಲ್ಲ ಸಹಕರಿಸಿ ಇವತ್ತು ಭವ್ಯವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ಈ ದೇವಸ್ಥಾನದಲ್ಲಿ 5 ಗರ್ಭಗುಡಿಗಳಿರ್ತಕ್ಕಂಥದ್ದು. ಯಾಕೆಂದರೆ ಯಾವ ದೇವಸ್ಥಾನದಲ್ಲೂ ಆ ರೀತಿ ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಶ್ರೀನಿವಾಸ ಪ್ರಧಾನ, ಶ್ರೀ ಲಕ್ಷ್ಮೀ ಪದ್ಮಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ತದನಂತರ ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಸ್ವಾಮಿ, ಹಾಗೆಯೇ ದ್ರೌಪದಾಂಬದೇವಿ, ಕೃಷ್ಣ ಸ್ವಾಮಿ, ಈ ರೀತಿಯಾಗಿ 5 ಗರ್ಭಗುಡಿಗಳು ಒಳಗಡೆನೆ ನಿರ್ಮಾಣ ಆಗಿದೆ. ಈ ರೀತಿಯಾಗಿ ದೇವಾಲಯದ ಒಳಗಡೆ 5 ಗರ್ಭಗುಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಪೂರ್ವವಾಗಿರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ಮೊದಲು ಇಲ್ಲಿ ಇರ್ತಕ್ಕಂಥದ್ದು. ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಮೊದಲು ನಿರ್ಮಾಣಗೊಂಡಿದ್ದು, ಅದಾದ ನಂತರ ಎಲ್ಲ ಸ್ವಾಮಿಗಳ ಒಂದು ದೇವರ ಪ್ರತಿಷ್ಠೆಯನ್ನು ಮಾಡಿ ಇವತ್ತು ಈ ದೇವಸ್ಥಾನದ ಶ್ರೀ ರಾಮ ಪರಿವಾರ ದೇವತಾ, ಶ್ರೀ ಶ್ರೀನಿವಾಸ ಪರಿವಾರ ದೇವತಾ, ಶ್ರೀ ಕೃಷ್ಣ ಪರಿವಾರ ದೇವತಾ ದೇವಾಲಯದ ಜೀರ್ಣೋದ್ಧಾರ, ಮಹಾಸಂಪ್ರೋಕ್ಷಣ, ಸ್ಥಿರಬಿಂಬ ವಿಮಾನ ದೇವತಾ ಪ್ರತಿಷ್ಠಾಪನಾ, ಕುಂಭಾಭಿಷೇಕ ಮಹೋತ್ಸವವನ್ನು ಇವತ್ತು ನಾವು ಇಟ್ಕೊಂಡಿದ್ದೇವೆ. ಈ ಮೇ 1 ಬುಧವಾರದಿಂದ 3ನೇ ಬುಧವಾರದವರೆಗೂ ಇಲ್ಲಿ ಬಹಳ ವಿಜೃಂಭಣೆಯಿಂದ ಈ ದೇವಾಲಯದ ಒಂದು ಕುಂಭಾಭಿಷೇಕ ಪ್ರತಿಷ್ಠಾಪನೆ ನಡೆಯುತ್ತೆ. ಇಲ್ಲಿ ಭಕ್ತರ ಅಭಿಷ್ಟವನ್ನು ನೆರವೇರಿಸ್ತಕ್ಕಂಥ ಭಗವಂತ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ತಾವು ಏನು ಕೋರ್ಕೊಂಡಿರ್ತಾರೆ ಆ ಕೋರಿಕೆಯನ್ನು ನೆರವೇರಿಸಿಕೊಡುವಂಥ ದೇವರು ಆಗಿದೆ. ಇದು ನಮಗೆ ಸತ್ಯವಾಗಿ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ದೇವಸ್ಥಾನದ ಒಂದು ಕುಂಭಾಭಿಷೇಕವನ್ನು ಇಡೀ ಎಲ್ಲ ಗ್ರಾಮಸ್ಥರು, ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ವಿಜೃಂಭಣೆಯಿಂದ ಈ ದೇವರ ಒಂದು ಪ್ರತಿಷ್ಠೆಯನ್ನು ಮಾಡಬೇಕು ಅಂತೇಳಿ ಕಂಕಣಬದ್ಧರಾಗಿ, ಗ್ರಾಮಸ್ಥರು ಕಂಕಣಬದ್ಧರಾಗಿ ಇವತ್ತು ಸುಮಾರು 1 ವಾರದಿಂದ ಎಲ್ಲ ಪ್ರತಿಷ್ಠಾಪನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೈಂಕರ್ಯಗಳನ್ನು ತಾವು ನಿಂತು ಎಲ್ಲ ಹಾಗೆ ಊರಿನ ಗ್ರಾಮದ ಮುಖಂಡರುಗಳು ಎಲ್ಲ ಸದಸ್ಯರುಗಳು ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇವತ್ತು ಸಂಜೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇವತ್ತಿನ ಕಾರ್ಯಕ್ರಮ ಏನು ಅಂತಂದರೆ, ಸಂಜೆ ಭಗವತ್ ವಾಸುದೇವ ಪುಣ್ಯಾಹ, ಪ್ರಾರ್ಥನೆ, ಸ್ವಸ್ತಿ ವಾಚನ, ತೀರ್ಥ ಸಂಗ್ರಹಣ, ಧಾಮ ಪ್ರದಕ್ಷಿಣೆ ಪೂರ್ವಕ ಯಾಗಶಾಲಾ ಪ್ರವೇಶ, ಅನುಜ್ಞೆ, ಭಗವತ್ ವಾಸುದೇವ ಪುಣ್ಯಾಹ, ಋತ್ವಿಗಾವರಣ, ಮುತ್ಸಂಗ್ರಹಣ, ಅಂಕುರಾರ್ಪಣ, ಅನಿರ್ವಾಣ ದೀಪಾರೋಹಣ, ರಕ್ಷಾಬಂಧನ, ವಾಸ್ತುಪೂಜೆ, ವಾಸ್ತುಹೋಮ, ವರಗ್ನೀಕರಣ, ಭಾರತೋರಣ, ಧ್ವಜಕುಂಭಾರಾಧನೆ, ಕಲಶ ಸ್ಥಾಪನೆ, ಅಗ್ನಿ ಪ್ರತಿಷ್ಠೆ, ಅಂಕುರಾರ್ಪಣ ಹೋಮ, ಮಾನೋನ್ಮಾನ ಪ್ರಮಾಣ ಶಾಂತಿ ಹೋಮ, ಅಷ್ಟಾವಧಾನ ಸೇವೆ, ನೈವೇದ್ಯ, ಬಲಿಹರಣ, ಶಾತುಮರೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಇವತ್ತು ಸಂಜೆ ಈ ಕಾರ್ಯಕ್ರಮಗಳು ಸಂಜೆ ನಡೆಯುತ್ತೆ. ಆದ್ದರಿಂದ ಭಕ್ತಾದಿಗಳು ತಾವು ಎಲ್ಲ ಕೈಂಕರ್ಯಗಳಲ್ಲಿ ಈ 3 ದಿವಸ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ಕೃಪೆಗೆ, ಆ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಊರಿನಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸುಮಾರು 250 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನವಿದ್ದು ಅದು ಶಿಥಿಲಗೊಂಡಿತ್ತು ಹಿಂದೆ. ಅದರಿಂದ ನಾವು ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಸ್ಟಾರ್ಟ್ ಮಾಡಿ ಕಟ್ಟಡ ನಿರ್ಮಿಸಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲನೂ ದಾನದ ರೂಪದಲ್ಲಿ ಕೊಡುಗೆಯನ್ನು ಕೊಟ್ಟಿರುತ್ತಾರೆ. ಎಲ್ಲರೂ ಸೇರಿ ಸುಮಾರು ಅಂದಾಜು ವೆಚ್ಚ 3 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ದೇವಸ್ಥಾನವನ್ನು ಭವ್ಯವಾಗಿ 4 ದಿಕ್ಕಿನಲ್ಲಿ 4 ದ್ವಾರಪಾಲಗಳನ್ನು ನಿರ್ಮಿಸಿ ಭವ್ಯವಾಗಿ ಕಟ್ಟಿದ್ದೀವಿ. ಇದನ್ನು ಒಂದು ನಮ್ಮ ತಾಲೂಕಿನಲ್ಲೇ ಒಂದು ದೊಡ್ಡ ದೇವಸ್ಥಾನ ಥರ ನಾವು ಊರಿನಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು, ದೇವಸ್ಥಾನ ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲರ ಊರೆಲ್ಲರ ಜನರ ಪ್ರೋತ್ಸಾಹದೊಂದಿಗೆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಬರುವಂಥ ಭಕ್ತಾದಿಗಳಲ್ಲಿ ವಿನಂತಿ ಏನಂತೇಳಿದ್ರೆ, ನಮ್ಮ ಊರಿನ ದೇವಸ್ಥಾನ ತುಂಬ ಸತ್ಯವಾಗಿದ್ದು ಏನು ಕೋರಿಕೆಯನ್ನು ಕೋರ್ಕೊಳ್ತಾರೋ ಅದು ತುಂಬ ನೆರವೇರುತ್ತೆ. ಅದರಿಂದ ಇದೊಂದು ಪ್ರವಾಸಿ ತಾಣ ಆಗುವುದರಲ್ಲಿ ಸಂಶಯ ಏನು ಇರುವುದಿಲ್ಲ. ಇದೇ ರೀತಿಯಾಗಿ 3 ದಿನ ಕಾರ್ಯಕ್ರಮವಿದ್ದು ಎಲ್ಲ ದೇವರ ಪಾತ್ರರಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ಲರೂ ಸೇರಿ ದೇವರ ಆಶೀರ್ವಾದ ಎಲ್ಲರೂ ಅವರ ದೇವರ ಕೃಪೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ.